ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಹರಿ ಓಂ. ಶ್ರೀ ಪಾದುಕಾ ಸಹಸ್ರ ಪದ್ಯ 92, ಪ್ರಭಾವ ಪದ್ಧತಿ 62. ನಾನು ವಸುಧಾ. ಎಲ್ಲರಿಗೂ ನಮಸ್ಕಾರ. ಈ ದಿನದ ಪದ್ಯ ಹೀಗಿದೆ. ಕ್ಷಣಂ ಸರೋಜೆ ಕ್ಷಣ ಪಾದುಕೆ ಯಕೃತಾದರಃ ಕಿಂಕುರುತೆ ಭವತ್ಯಾಃ ಅಕಿಂಚನಸ್ಯಾಪಿ ಭವಂತಿ ಶೀಘ್ರಂ ಭ್ರೂಕಿಂಕರಾಸ್ತಸ್ಯ ಪುರಂದರಾದ್ಯಾಃ. ಇದರ ಅರ್ಥ ಹೀಗಿದೆ. ಸರೋಜ ಈ ಕ್ಷಣ ಕಮಲದಂತೆ ಕಣ್ಣುಗಳುಳ್ಳ ಪರಮಾತ್ಮನ ಪಾದುಕೆಯೇ ಯಹ ಯಾರು ಕೃತಾದರಃ ಪ್ರೀತಿಯಿಂದ ಭವತ್ಯಾಹ ನಿನಗೆ ಕ್ಷಣಕಾಲ ಕಿಂಕುರುತೆ ಸೇವೆ ಮಾಡುತ್ತಾನೋ ಅಕಿಂಚನಸ್ಯಾಪಿ ಏನೂ ಇಲ್ಲದವನಾಗಿದ್ದರೂ ತಸ್ಯ ಅವನಿಗೆ ಪುರಂದರಾದ್ಯಾಹ ಇಂದ್ರನೇ ಮೊದಲಾದವರು ಭ್ರೂಕಿಂಕರಾಹ ಹುಬ್ಬನ್ನೇ ನೋಡಿ ಕೆಲಸ ಮಾಡುವವರಾಗಿ ಶೀಘ್ರಂ ಭವಂತಿ ಬೇಗನೆ ಆಗುತ್ತಾರೆ. ಈ ಪದ್ಯದ ತಾತ್ಪರ್ಯ ಹೀಗಿದೆ. ಓ ಪಾದುಕಾದೇವಿಯೇ, ಒಬ್ಬ ಮನುಷ್ಯನು ನಿನಗೆ ಸ್ವಲ್ಪ ಹೊತ್ತೇ ಸೇವೆ ಮಾಡಿದ್ದೇ ಆದರೆ ಅವನಲ್ಲಿ ಬೇರೆ ಯಾವ ವಿಧವಾದ ಯೋಗ್ಯತೆ ಇಲ್ಲದಿದ್ದರೂ ಇಂದ್ರನೇ ಮೊದಲಾದವರು ಶೀಘ್ರವೇ ಅವನ ಹುಬ್ಬಿನ ಚಲನೆಗನುಸಾರವಾಗಿ ಅವನು ಹೇಳದೇನೆ ಅವನ ಅಂತರಂಗವನ್ನರಿತು ಕೆಲಸ ಮಾಡುತ್ತಾರೆ ಎಂದಿದ್ದಾರೆ. ಭವತ್ಯಾಹ ಎಂದರೆ ಸ್ತ್ರೀಲಿಂಗವಾಚಕ. ಯಾರಾದರೂ ಭಗವಂತನ ಪಾದುಕೆಗಳಾದ ಪಾದುಕಾದೇವಿಯ ಸೇವೆಯನ್ನು ಕ್ಷಣಕಾಲ ಮಾಡಿದರೂ ಅವರು ಇಂದ್ರನಿಂದಲೂ ಸೇವೆಗೊಳ್ಳುವ ಯೋಗ್ಯತೆಯನ್ನು ಪಡೆಯುತ್ತಾರೆ ಎಂದು ಹೇಳಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಹುಟ್ಟಿದ ಮೇಲೆ ಕರ್ಮ ಅನಿವಾರ್ಯ. ತಿಳಿದೋ ತಿಳಿಯದೆಯೋ ಕರ್ಮ ಮಾಡುತ್ತಲೇ ಇರುತ್ತೇವೆ. ಉಸಿರಾಡುವುದು ಸಹ ಕರ್ಮವೇ. ಯಾವುದೇ ಕರ್ಮ ಮಾಡುವಾಗ ಭಗವಂತನ ನೆನಪು ಜಾಗೃತವಾಗಿರಬೇಕು. ನಿತ್ಯ, ನೈಮಿತ್ತಿಕ, ಕಾಮ್ಯ ಎಂಬ 3 ತರಹದ ಕರ್ಮಗಳನ್ನು ಭಗವಂತನ ಅಧೀನವಾಗಿ ಮಾಡುತ್ತಾ ಇರಬೇಕು. ದೇವರಲ್ಲಿ ಆಸಕ್ತವಾದ ಮನಸ್ಸಿರಬೇಕು. ಅಹಂಕಾರ ಬಿಟ್ಟಿರಬೇಕು. ಯಾವುದನ್ನು ತಿಳಿದರೆ ಎಲ್ಲವನ್ನೂ ತಿಳಿದ ಹಾಗೆ ಆಗತ್ತೋ, ಯಾವುದನ್ನು ತಿಳಿಯದಿದ್ದರೆ ಎಷ್ಟು ತಿಳಿದರೂ ಉಪಯೋಗ ಇಲ್ಲವೋ, ಯಾವುದನ್ನು ತಿಳಿದರೆ, ಕೇಳಿದರೆ, ಶ್ರವಣ ಮಾಡಿದರೆ ತಿಳಿಯಬೇಕಾದ್ದು ಇನ್ನೇನೂ ಉಳಿಯುವುದಿಲ್ಲವೋ ಅವನೇ ಭಗವಂತ. ಅದೇ ಜ್ಞಾನ, ಅದೇ ತತ್ವಜ್ಞಾನ. ಭಗವಂತನನ್ನು ತಿಳಿಯಬೇಕಾದರೆ, ಅವನನ್ನು ಹೊಂದಬೇಕಾದರೆ ತತ್ವಜ್ಞಾನ ಇರಬೇಕು. ಆದರೆ ಅವನ ಅನುಗ್ರಹ ಇಲ್ಲದೆ ಅವನು ಯಾರಿಗೂ ಕಾಣುವವನೂ ಅಲ್ಲ. ಅವನನ್ನು ತಿಳಿಯಲು ಸಾಧ್ಯವಿಲ್ಲ. ಇದರ ಸಿದ್ಧಿಯನ್ನು ಪಡೆಯಬೇಕಾದರೆ ಭಾಗವತ ಸೇವೆಯಿಂದಲೇ ಸಾಧ್ಯ. ಏಕೆಂದರೆ ತತ್ವಜ್ಞಾನ ಬಹಳ ಅಮೂಲ್ಯ. ಅದನ್ನು ಪಡೆಯಲು ಕಠಿಣವಾದ ಪರಿಶ್ರಮ ಬೇಕು. ಮನಸ್ಸು ನಿರ್ಮಲವಾಗಿರಬೇಕು, ಬುದ್ಧಿ ಸ್ಥಿರವಾಗಿರಬೇಕು. ಭಗವಂತನಲ್ಲಿ ಪ್ರೀತಿ, ಆಸೆ ಜಾಗೃತವಾಗಬೇಕಾದರೆ ಜನ್ಮಾಂತರಗಳು ಬೇಕು. ಬಹಳ ಜನ್ಮಗಳ ನಂತರ ಯಾವುದೋ ಒಂದು ಜನ್ಮದಲ್ಲಿ ಅದನ್ನು ಭಗವಂತ ಅನುಗ್ರಹ ಮಾಡ್ತಾನೆ. ಕೃಷ್ಣ ಹೇಳ್ತಾನೆ, ಮನುಷ್ಯಾಣಾಂ ಸಹಸ್ರೇಶು ಕಚ್ಚಿತ್ ಯತತಾಪಿ ಸಿದ್ಧಾನಾಂ. ಯತ್ನ ಮಾಡಿದವರಿಗೆಲ್ಲ ಸಿಗ್ತಾನೆ ಅನ್ನುವ ಹಾಗಿಲ್ಲ. ನಾವು ಎಷ್ಟೇ ಹೆಜ್ಜೆ ಹಾಕಿಕೊಂಡು ಹೋದರೂ ಅವನನ್ನು ಮುಟ್ಟಲು ಬಹಳ ಕಷ್ಟ. ಆದರೆ ನಿರಾಸೆ ಬೇಡ. ಭಗವಂತನನ್ನು ಭೇಟಿಯಾಗಲು ನಾವು 1 ಹೆಜ್ಜೆ ಇಟ್ಟರೆ ಅವನು 100 ಹೆಜ್ಜೆ ಇಳಿದು ಬಂದು ನಮ್ಮ ಕೈ ಹಿಡಿಯುತ್ತಾನೆ. ಅಷ್ಟೇ ಹೊರತು ನಾವು ಏರಿ ಅವನನ್ನು ಮುಟ್ಟಲು ಬಹಳ ಕಷ್ಟ. ಆದ್ದರಿಂದ ವೇದಾಂತ ದೇಶಿಕರು ಈ ಜನ್ಮದಲ್ಲಿಯೇ ಭಗವಂತನನ್ನು ಪಡೆಯಬೇಕಾದರೆ ನಾವು ಪಾದುಕೆಯ ಸೇವೆಯನ್ನು ಅತಿ ಆದರದಿಂದ ಸ್ವಲ್ಪ ಹೊತ್ತಾದರೂ ಮಾಡಬೇಕು. ಅವಳೇ ದಾರಿ ತೋರಿಸುತ್ತಾಳೆ ಎಂದಿದ್ದಾರೆ. ಭಗವಂತನ ಕುರಿತಾದ ವಿಶೇಷ ಜ್ಞಾನವನ್ನು, ಅವನ ಮಹಿಮೆಯನ್ನು ಮತ್ತು ಅವನ ಕುರಿತಾದ ಪ್ರೀತಿಯನ್ನು ತಂದುಕೊಡುತ್ತಾಳೆ ಪಾದುಕಾದೇವಿ. ವೇದಗಳಲ್ಲಿರುವ ಓಂಕಾರ ಅವನು. ಸೂರ್ಯಚಂದ್ರರ ಒಳಗಿರುವ ಬೆಳಕು ಅವನು. ನೀರಿನಲ್ಲಿರುವ ರಸ ಅವನು. ಬಾಯಾರಿಕೆಯನ್ನು ಹೋಗಿಸುವವನೂ ಅವನೇ. ಅವನು ಆಕಾಶದಲ್ಲಿರುವ ಶಬ್ದ, ಪುರುಷರಲ್ಲಿರುವ ಪೌರುಷ್ಯ, ಭೂಮಿಯ ಒಳಗಿರುವ ಗಂಧ, ಬೆಂಕಿಯಲ್ಲಿರುವ ತೇಜಸ್ಸು, ತಪಸ್ವಿಗಳ ತಪಸ್ಸು, ಬುದ್ಧಿವಂತರೊಳಗಿರುವಿನ ಬುದ್ಧಿ. ಎಲ್ಲ ವೇದಗಳು ಪ್ರತಿಪಾದಿಸುವುದು ಓಂಕಾರವನ್ನು. ಸರ್ವವೇದ ಪಾರಾಯಣ ಪುಣ್ಯಂ ಲಭತೆ ಅಕಾರ ಉಕಾರ ಮಕಾರಮಿತಿ ತಾನ್ ಏಕದಾ ಸಮಭರ್ತದೆ ತದೋಮಿತಿ ಯಮುಕ್ತ್ವ ಮುಚ್ಚೇತೆ ಯೋಗಿ ಜನ್ಮ ಸಂಸಾರ ಬಂಧನಾತ್ ಎನ್ನುವಂತೆ ವೇದದೊಳಗಿನ ಓಂಕಾರ ಅವನು. ಇದಕ್ಕೆ ವಿಶೇಷ ಜ್ಞಾನ ಬೇಕು. ಭಗವಂತನನ್ನು ತಿಳಿಯಲು ಓಂಕಾರ, ವೇದಗಳ ಜ್ಞಾನ ಹೇಗೆ ಸಾಧನವೋ ಹಾಗೆ ವೇದಗಳನ್ನು ತಲೆಯಲ್ಲಿ ಧರಿಸಿರುವ ಪಾದುಕೆಯು ಭಗವಂತನನ್ನು ತಿಳಿಯಲು ಸಾಧನವೇ ಎಂದಿದ್ದಾರೆ ವೇದಾಂತ ದೇಶಿಕರು. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ,
ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಎಂದು. ಎಲ್ಲವನ್ನೂ ತೊರೆದು ನನ್ನಲ್ಲಿ ಶರಣಾದರೆ ನಾನು ಎಲ್ಲ ಪಾಪಗಳನ್ನು ತೊಳೆದು ಮೋಕ್ಷ ನೀಡುತ್ತೇನೆ ಎಂದು ಹೇಳಿದ್ದಾನೆ ನಿಜ. ಆದರೆ ಅವನನ್ನು ಸಮೀಪಿಸುವುದು ಬಹಳ ಕಷ್ಟದ ಕೆಲಸ. ಪ್ರಕೃತಿಯ ಸ್ವರೂಪವಾದ ಸತ್ವ ರಜೋ ತಮೋ ಗುಣಗಳು, ಅಹಂಕಾರ ಮಮಕಾರಗಳು ನಮ್ಮನ್ನು ಬಂಧಿಸಿರುವಾಗ ನಾವು ಭವಸಾಗರವನ್ನು ದಾಟಿ ಆ ದಡದಲ್ಲಿರುವ ಭಗವಂತನನ್ನು ಸೇರುವುದು, ಶರಣಾಗತಿ ಮಾಡುವುದು ಕಷ್ಟವೇ ಸರಿ. ಎಲ್ಲರೂ ಪ್ರಹ್ಲಾದ, ದ್ರೌಪದಿ, ಗಜೇಂದ್ರ, ಧ್ರುವ, ಅಹಲ್ಯೆ ಆಗಲು ಸಾಧ್ಯ ಇಲ್ಲ. ಭಗವಂತನನ್ನು ತಲುಪಲು ಸಾಧನ ಬೇಕು. ಕಲ್ಲಿನಂತಹ ಪಾಷಾಣ ಹೃದಯರನ್ನು ಆರಿಸಿದರೆ ಕಲ್ಲಿನ ಜೊತೆ ನಾವು ಭವಸಾಗರದಲ್ಲಿ ಮುಳುಗಿ ಹೋಗುತ್ತೇವೆ ಅಷ್ಟೇ. ತೇಲುತ್ತಿರುವ ಎಲೆಯನ್ನು ನೋಡಿ ಅದರ ಆಸರೆ ಪಡೆಯಲು ಹೋದರೆ ಎಲೆಗೆ ನಮ್ಮ ಭಾರ ಹೊರಲು ಆಗುವುದಿಲ್ಲ. ಎಲೆಯೂ ಮುಳುಗಿ ನಾವು ಮುಳುಗುತ್ತೇವೆ. ಆದ್ದರಿಂದ ಶಕ್ತರನ್ನು ಆಶ್ರಯಿಸಬಾರದು. ಆಚೆ ದಡ ಸೇರಲೇಬೇಕೆಂದು ಉತ್ಕಟವಾದ ಆಸೆ ಇದ್ದರೆ ಒಂದು ಹೆಜ್ಜೆ ಇಟ್ಟು ಅಂಬಿಗನನ್ನು ಸಮೀಪಿಸಿ ಅವನಿಗೆ ಕಾಣಿಕೆ ನೀಡಿ, ಅಂಬಿಗ ನಿನ್ನ ನಂಬಿದೆ ಎಂದು ದೋಣಿ ಹತ್ತಿದರೆ ನೆಮ್ಮದಿಯಾಗಿ ಆಚೆ ದಡ ತಲುಪುತ್ತೇವೆ. ದೋಣಿ ತಾನು ತೇಲುತ್ತದೆ, ನಮ್ಮನ್ನು ತೇಲಿಸುತ್ತದೆ. ಪಾದುಕಾದೇವಿಯು ಭಕ್ತರನ್ನು ಭಗವಂತನೆಡೆಗೆ ತಲುಪಿಸುವ ದೋಣಿಯ ಹಾಗೆ. ದೋಣಿ ಹತ್ತಿದವನು ಯಾರೆಂದು ಅಂಬಿಗ ಯೋಚಿಸುವುದಿಲ್ಲ. ಜ್ಞಾನಿಯೋ ಅಜ್ಞಾನಿಯೋ, ಪಾಪಿಯೋ ಪುಣ್ಯಾತ್ಮನೋ, ಬಡವನೋ ಧನಿಕನೋ, ವಿದ್ಯಾವಂತನೋ ಅವಿದ್ಯಾವಂತನೋ, ಅವನ ಗುಣಗಳ ಪರೀಕ್ಷೆಯನ್ನು ಅಂಬಿಗ ಮಾಡುವುದಿಲ್ಲ. ದಡಕ್ಕೆ ಬಂದು ಅಂಬಿಗನನ್ನು ಆಶ್ರಯಿಸಿ ಕಾಣಿಕೆ ಇತ್ತವರನ್ನು ದಡ ಮುಟ್ಟಿಸುತ್ತಾನೆ. ಈ ದಡದಿಂದ ಆ ದಡಕ್ಕೆ ದೋಣಿಯನ್ನು, ಜಡವಸ್ತುಗಳನ್ನು, ಚೇತನರನ್ನು ಕೊಂಡೊಯ್ಯುವ ಕಲೆ ಅವನಿಗೆ ಗೊತ್ತು. ಪ್ರಪನ್ನ ಜನ ಕೂಟಸ್ಥರಾದ ಶಟಾರಿ ಸ್ವರೂಪಿ, ಪಾದುಕಾ ಸ್ವರೂಪಿ ನಮ್ಮಾಳ್ವಾರರು ಸಹ ಅಮರರನ್ನು ಭಗವಂತನ ಬಳಿಗೆ ಕೊಂಡೊಯ್ಯುವ ಕಲೆ ತಿಳಿದಿದ್ದಾರೆ. ಆದುದರಿಂದಲೇ ವೇದಾಂತ ದೇಶಿಕರು ಕಿಂಚಿತ್ತಾದರೂ ಪಾದುಕೆಯ ಸೇವೆಯನ್ನು ಮಾಡಿ, ಪ್ರೀತಿಯಿಂದ ಮಾಡಿ ವೈಕುಂಠ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಿದ್ದಾರೆ. ಅಲ್ಲಿನ ಮುಕ್ತಾತ್ಮರನ್ನು ದೇವಾನುದೇವತೆಗಳೂ ಪೂಜಿಸುತ್ತಾರೆ, ಸೇವೆ ಮಾಡುತ್ತಾರೆ. ಅಂತಹ ವೈಭವ ದೊರೆಯುತ್ತದೆ ನಿಮಗೂ ಸಹ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ನಮಗೆ ಭಗವಂತ ದೇಹ ಕೊಟ್ಟಿದ್ದಾನೆ, ಉಸಿರು ತುಂಬಿದ್ದಾನೆ, ಆಹಾರ ಒದಗಿಸಿದ್ದಾನೆ. 5 ಕರ್ಮೇಂದ್ರಿಯಗಳನ್ನು, 5 ಜ್ಞಾನೇಂದ್ರಿಯಗಳನ್ನು, ಪಂಚಭೂತಗಳನ್ನು, 5 ತನ್ಮಾತ್ರೆಗಳನ್ನು, ಮನಸ್ಸು, ಬುದ್ಧಿ, ಅಹಂಕಾರ, ಸತ್ವ ರಜೋ ತಮೋ ಗುಣ ಎಲ್ಲವನ್ನೂ ನಮ್ಮ ಭೋಗಕ್ಕಾಗಿ ಕೊಟ್ಟಿದ್ದಾನೆ. ಯಾವುದು ನ್ಯಾಯವಾಗಿದೆಯೋ ಅದೆಲ್ಲವನ್ನು ಅನುಭವಿಸುವ ಸ್ವಾತಂತ್ರ್ಯವನ್ನೂ ಕೊಟ್ಟಿದ್ದಾನೆ. ಆದರೆ ಇಷ್ಟೆಲ್ಲ ಕೊಟ್ಟ ಭಗವಂತನನ್ನು ನಾವು ಮರ್ತೇ ಬಿಡ್ತೇವೆ, ಒಮ್ಮೆಯೂ ನೆನಪಿಸಿಕೊಳ್ಳುವುದಿಲ್ಲ. ಅಹಂಕಾರ ಮಮಕಾರಗಳು ಹೆಚ್ಚಾಗಿ ಭಗವಂತನನ್ನೇ ಮರೆಯುವ ಸ್ಥಿತಿಯನ್ನು ನಾವು ತಲುಪಿಬಿಡುತ್ತೇವೆ. ಹಾಗಾಗದಿರಲು ಗುರು ಹಿರಿಯರ, ಸಂತರ, ಮುಕ್ತಾತ್ಮರ, ಭಗವಂತನ ಪ್ರೇಮಿಗಳಾದ ಜ್ಞಾನಿಗಳ ಕಾಲು ಹಿಡಿಯಬೇಕು. ನಾವು ಅವರಿಗೆ ಶರಣಾಗತರಾಗಬೇಕು. ಅವರ ಸೇವೆಯನ್ನು ಭಕ್ತಿಯಿಂದ, ಶ್ರದ್ಧೆಯಿಂದ ಕಿಂಚಿತ್ತಾದರೂ ಮಾಡಬೇಕು. ಪುಟ್ಟ ಮಗು ತಾಯಿಯನ್ನು ಸೇರುವ ಕಾತುರದಿಂದ ಮಹಡಿಯ ಮೆಟ್ಟಲನ್ನು ಅಂಬೆಗಾಲಿಕ್ಕುತ್ತಾ ತತ್ತರಿಸುತ್ತಾ ಏರಲು ತೊಡಗಿದರೆ ತಾಯಿ ಮಗು ಏರುವ ಪ್ರಯತ್ನದಲ್ಲಿ ಎಲ್ಲಿ ಬಿದ್ದು ಬಿಡುತ್ತದೋ ಎಂದು ಓಡೋಡಿ ಬಂದು ಎತ್ತಿಕೊಂಡು ತನ್ನ ಜೊತೆ ಕರೆದುಕೊಂಡು ಹೋಗುತ್ತಾಳೆ. ಭಗವಂತನು ಹಾಗೆಯೇ. ನಾವು 1 ಮೆಟ್ಟಲು ಏರಿದರೆ ಅವನು 100 ಮೆಟ್ಟಲು ಇಳಿದು ಬರುತ್ತಾನೆ. ಆದರೆ ಮಗು ತಾಯಿಯನ್ನು ಪ್ರೀತಿ ಮಾಡುವ ಹಾಗೆ, ನಂಬುವ ಹಾಗೆ, ಅಂಟಿಕೊಳ್ಳುವ ಹಾಗೆ ನಾವು ಆಗಬೇಕು. ಪಾದುಕಾ ದೇವಿಯಂತಹ ಅನವರತ ಭಗವಂತನ ಜೊತೆ ಇರುವಂತಹವರ ಆಸರೆ ಬೇಕು ನಮಗೆ. ಅದು ಆತ್ಮೋದ್ಧಾರದ ಕೆಲಸ. ಉದ್ಧರೇದಾತ್ಮನ ಆತ್ಮಾನಂ ಆತ್ಮಾನಂ ನ ಅವಸಾದಯೇತ್ ಎನ್ನುವಂತೆ ಪಾದುಕಾ ದೇವಿಯ ಸೇವೆಯನ್ನು ಮಾಡಿ ಆತ್ಮವನ್ನು ಉದ್ಧಾರ ಮಾಡಿಕೊಳ್ಳಿ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಚತುರ್ವಿಧ ಭಜಂತೆ ಮಾಂ ಜನಾಃ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀ ಚ ಭರತರ್ಷಭಃ ಎಂದು. ನನ್ನ ಬಳಿ 4 ತರಹದ ಜನ ಬರುತ್ತಾರೆ. ಎಲ್ಲರೂ ನನ್ನ ಭಕ್ತರೇ, ಆರ್ತಿಗಳು, ಜಿಜ್ಞಾಸಿಗಳು, ಅರ್ಥಾರ್ಥಿಗಳು ಮತ್ತು ಜ್ಞಾನಿಗಳು. ಆದರೆ ಜ್ಞಾನಿಗಳು ನನಗೆ ಹೆಚ್ಚು ಪ್ರಿಯರು ಎಂದಿದ್ದಾನೆ. ಆರ್ತರು, ಜ್ಞಾನಿಗಳು, ಜಿಜ್ಞಾಸುಗಳು, ಅರ್ಥಾರ್ಥಿಗಳು 4 ತರಹದ ಭಕ್ತರು ನನ್ನಲ್ಲಿ ಶರಣಾಗುತ್ತಾರೆ. ಇವರೆಲ್ಲರೂ ಶ್ರೇಷ್ಠರೇ. ಆದರೆ ಜ್ಞಾನಿಗಳು ಅಂದರೆ ನನ್ನಲ್ಲಿ ಪ್ರೇಮವುಳ್ಳವರು, ನನಗೆ ಅತ್ಯಂತ ಪ್ರಿಯರು ಎಂದಿದ್ದಾನೆ ಭಗವಂತ. ಆರ್ತರು ಎಂದರೆ ಪ್ರಾಣ ಸಂಕಟ ಬಂದಾಗ, ಆಪತ್ತು ಬಂದಾಗ, ಮನಸ್ಸಿಗೆ ಅತಿ ನೋವಾದಾಗ ನನ್ನ ದುಃಖ ದೂರ ಮಾಡು ತಂದೆ, ನಿನ್ನ ಬಿಟ್ಟರೆ ಯಾರೂ ಕಾಪಾಡುವವರಿಲ್ಲ ಎಂದು ಭಗವಂತನನ್ನು ಕರೆಯುವವರು. ಅಶ್ವತ್ಥಾಮನಿಂದ ಆಪತ್ತು ಬಂದಾಗ ಭಗವಂತನನ್ನು ಬಿಟ್ಟು ಬೇರೆಯವರ ಮೊರೆ ಹೋಗಲಿಲ್ಲ ಉತ್ತರೆ.
ಪಾಹಿ ಪಾಹಿ ಮಹಾಯೋಗಿನ್ ಜಗತ್ಪತೆ ಎಂದು ಭಗವಂತನಿಗೆ ಶರಣಾದಳು. ಅದು ನನ್ನನ್ನು ಬೇಕಾದರೆ ಸುಟ್ಟು ಹಾಕಲಿ, ನನ್ನ ಗರ್ಭವನ್ನು ರಕ್ಷಿಸು ಭಗವಂತ, ನಿನ್ನನ್ನು ಬಿಟ್ಟರೆ ನನ್ನನ್ನು ಕಾಪಾಡುವರು ಯಾರೂ ಇಲ್ಲ, ಪಾಹಿ ಪಾಹಿ ಎಂದಳು. ಇನ್ನು ಅರ್ಥಾರ್ಥಿ ಭಕ್ತರು ಧನ, ಸಂಪತ್ತು, ವೈಭವ, ಅಧಿಕಾರ, ನ್ಯಾಯವಾಗಿ ತನಗೆ ಏನು ಬರಬೇಕಾಗಿದೆಯೋ ಅದನ್ನು ದಯಪಾಲಿಸು ಎಂದು ಭಗವಂತನಲ್ಲಿ ಬೇಡುತ್ತಾರೆ. ಅವರೇ ಅರ್ಥಾರ್ಥಿಗಳು. ರಾಜ್ಯ ಪ್ರಾಪ್ತಿಗಾಗಿ ಬೇರೆ ಯಾರನ್ನೂ ಕೇಳದೆ ಕೇವಲ ಭಗವಂತನಲ್ಲಿ ನಿಷ್ಠೆ ಇಟ್ಟು ಕಠಿಣ ತಪಸ್ಸು ಮಾಡಿದವನು ಬಾಲಕ ಧ್ರುವ, ಅವನು ಅರ್ಥಾರ್ಥಿ. ಇನ್ನು ಜಿಜ್ಞಾಸು, ಯಾರಿಗೆ ಭಗವಂತನ ಸ್ವರೂಪ ಭಗವತ್ ತತ್ವ ತಿಳಿಯುವ ಇಚ್ಛೆ ಉತ್ಕಟವಾಗಿರುತ್ತದೋ ಅವನು ಬೇರೆ ಯಾರನ್ನೂ ಯಾವುದನ್ನು ಆಶ್ರಯಿಸದೆ ಕೇವಲ ಭಗವಂತನಿಂದಲೇ ತಿಳಿಯಲು ಬಯಸುತ್ತಾನೆ. ಭಗವಂತನನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವವರು ಜಿಜ್ಞಾಸುಗಳು. ಉದ್ಧವ ಅಂತಹ ಭಕ್ತ. ಇನ್ನು ಜ್ಞಾನಿ, ಅವನು ಭಗವಂತನಲ್ಲಿ ಅಪರಿಮಿತವಾದ ಪ್ರೇಮವನ್ನು ಹೊಂದಿರುತ್ತಾನೆ. ಅವನು ಇತರ 3 ರೀತಿಯ ಭಕ್ತರಿಗಿಂತ ಭಿನ್ನ. ಅವನಿಗೆ ಎಲ್ಲದರಲ್ಲಿ, ಎಲ್ಲ ಕಡೆಗಳಲ್ಲಿ, ಕಷ್ಟದಲ್ಲಿ, ಸುಖದಲ್ಲಿ, ಏಳು ಬೀಳುಗಳಲ್ಲಿ ಎಲ್ಲದರಲ್ಲೂ ಭಗವಂತನೇ ಕಾಣುತ್ತಾನೆ. ಗೋಕುಲದ ಗೋಪಿಯರ ಹಾಗೆ, ನಮ್ಮಾಳ್ವಾರರ ಹಾಗೆ, ಪಾದುಕಾದೇವಿಯ ಹಾಗೆ. ಜ್ಞಾನಿಗಳು ಅರ್ಥಾತ್ ಪ್ರೇಮಿಗಳಲ್ಲಿ, ಭಕ್ತರಲ್ಲಿ ಗೋಪಿಕೆಯರು ಎಲ್ಲರಿಗಿಂತ ಮುಂದು. ಅವರಿಗೆ ತಮ್ಮ ಸುಖಕ್ಕಿಂತ ಪ್ರಿಯತಮನಾದ ಭಗವಂತನ ಸುಖವೇ ಮುಖ್ಯವಾಗಿತ್ತು. ಅವನು ಗೋಕುಲ ಬೃಂದಾವನಗಳಿಂದ ದೂರ ಹೊರಟು ಹೋದರೂ, ಮತ್ತೆಂದೂ ಅವರ ಬಳಿಗೆ ಬಾರದೇ ಹೋದರೂ ಅವನ ಅಗಲಿಕೆಯ ನೋವು ಅವರಿಗಾಗಲೇ ಇಲ್ಲ. ಅವನನ್ನು ಒಳಗೆ ಇಟ್ಟುಕೊಂಡು ಅವರು ಆನಂದದಿಂದಲೇ ಇದ್ದರು. ಏವಂ ಭಕ್ತಿ ಸಕಲ ಭುವನೆ ನಿಕ್ಷಿತೋ ವಾ ನಾಶೃಣೋ ವಾ ಕಿಂ ಶಾಸ್ತ್ರೌಗಂ ಕಿಮಿಹ ತಪಸ ಗೋಪಿಕಾಭ್ಯೋಂ ನಮೋ ನಮಃ ಎನ್ನುವ ಹಾಗೆ. ಅಂತಹ ಭಕ್ತಿಯೇ ನಮ್ಮಾಳ್ವಾರರಿಗೂ, ಇತರ ಆಳ್ವಾರುಗಳಿಗೂ, ಪಾದುಕಾದೇವಿಗೂ, ಮೀರಾಬಾಯಿಗೂ, ಅನೇಕ ಸಂತ ಪುಣ್ಯ ಜೀವಿಗಳಿಗೂ ಇತ್ತು. ಆದುದರಿಂದಲೇ ಶ್ರೀ ವೇದಾಂತ ದೇಶಿಕರು ಪಾದುಕೆಯನ್ನು ಪ್ರೀತಿಯಿಂದ ಕಿಂಚಿತ್ತಾದರೂ ಸೇವೆ ಮಾಡಿ ಎಂದು ಹೇಳಿರುವುದು. ಹುಟ್ಟಿದವರು ಕರ್ಮ ಮಾಡುವುದು ಅನಿವಾರ್ಯ. ಪಾಪಾತ್ಮರ ಜೊತೆ ಸೇರಿ ಪಾಪಕರ್ಮಗಳನ್ನು ಮಾಡಿ ಅಧೋಲೋಕಗಳನ್ನು ತಲುಪಿ ನರಕ ಅನುಭವಿಸಿ ಮತ್ತೆ ಹುಟ್ಟಬೇಕು, ಮತ್ತೆ ಸಾಯಬೇಕು. ಪುಣ್ಯಾತ್ಮರ ಜೊತೆ ಸೇರಿದರೂ ಅಷ್ಟೇ, ಪುಣ್ಯಕರ್ಮಗಳನ್ನು ಮಾಡಿ ಊರ್ಧ್ವಲೋಕಗಳನ್ನು ಸೇರಿ ಸ್ವರ್ಗ ಸುಖ ಅನುಭವಿಸಿ ಪುಣ್ಯ ತೀರಿದ ನಂತರ ಮತ್ತೆ ಭೂಮಿಯಲ್ಲಿ ಹುಟ್ಟಿ ಮತ್ತೆ ಸಾಯುವುದು. ಇದಕ್ಕಿಂತ ಭಗವಂತನ ಸಾನ್ನಿಧ್ಯವಾದ ವೈಕುಂಠವನ್ನು ಸೇರಿ ಜನನ ಮರಣಗಳಿಂದ ಪಾರಾಗುವುದೇ ಶ್ರೇಷ್ಠ. ಪಾದುಕಾದೇವಿಯ ಸತ್ಸಂಗದಿಂದ ಭಗವಂತನನ್ನು ಪ್ರೀತಿಸುವುದನ್ನು ಕಲಿತು ಮತ್ತೆ ಬಾರದ ವೈಕುಂಠ ಲೋಕಕ್ಕೆ ತೆರಳಿ ಅವನ ಸ್ವರೂಪವನ್ನೇ ಪಡೆದು ಅವನ ಸಾಮೀಪ್ಯದಲ್ಲಿದ್ದು ದೇವಾನುದೇವತೆಗಳಿಂದ ಸೇವೆ ಪಡೆಯಿರಿ ಎನ್ನುತ್ತಾರೆ ಶ್ರೀ ವೇದಾಂತ ದೇಶಿಕರು. ಶ್ರೀ ರಂಗಮಣಿ ಪಾದುಕಾಭ್ಯಾಂ ನಮಃ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ.